ಫೇಸ್ಗೆ ಯೂಸ್ ಮಾಡುವಂಥ ಬ್ಲೀಚಿಂದ ಆಗಿರ್ಬೋದು ಅಥವಾ ಬಾಡಿ ಬ್ಲೀಚಿಂದ ಸ್ವಲ್ಪ ದಿನದ ಮಟ್ಟಿಗೆ ಫೇರ್ನೆಸ್ ಏನೋ ಬಂದಿರುತ್ತೆ. ಲೇಟರ್ ಆನ್ ಆಗುವಂಥ ಸೈಡ್ ಎಫೆಕ್ಟ್ಸ್ ಏನಿದೆ ಅಂತ ನಿಮಗೆ ಗೊತ್ತಿದೆಯಾ? ಇದನ್ನ ಓವರ್ಕಮ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಂಪ್ಲೀಟ್ ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಪಾರ್ಲರ್ಗಳಲ್ಲಿ ಫೇಶಿಯಲ್ ಮತ್ತು ಬ್ಲೀಚ್ ಮಾಡೋದು ವೆರಿ ಕಾಮನ್ ಫ್ಯಾಕ್ಟರ್ಸ್. ಬಟ್ ಫೇಶಿಯಲಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ಇರ್ಬೋದು, ಆದರೆ ಬ್ಲೀಚಿಂದ ಹಾಗಾಗೋದೇ ಇಲ್ಲ. ತಕ್ಷಣಕ್ಕೆ ಬೆಳ್ಳಗಾಗೋ ಚಾನ್ಸಸ್ ಇದ್ದರೂ ಕೂಡ ಲೇಟರ್ ಆನ್ ಅಡ್ವರ್ಸ್ ಆ್ಯಕ್ಷನ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಬಿಸಿಲಿಗೆ ಹೋದ ತಕ್ಷಣ ಕಪ್ಪಗಾಗುವಂಥದ್ದು, ಸ್ಕಿನ್ ತುಂಬ ಸೆನ್ಸಿಟಿವ್ ಆಗುವಂಥದ್ದು, ಕೆಲವ್ರಿಗೆ ಇಚಿಂಗ್ ಅಥವಾ ರೆಡ್ನೆಸ್ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಯಾವುದೇ ಫೇಶಿಯಲಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಥವಾ ಸ್ಕಿನ್ ಬೆನಿಫಿಟ್ಸ್ ಇರ್ಬೋದು, ಆದರೆ ಯಾವುದೇ ರೀತಿಯ ಬ್ಲೀಚಿಂದ ನಿಮಗೆ ಬೆನಿಫಿಟ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ಮೂಮೆಂಟಲ್ಲಿ ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿರ್ತಾರಲ್ಲ, ಹಾಗಾಗಿ ಫೇಸಲ್ಲಿರುವಂಥ ಹೇರ್ ಎಲ್ಲ ಗೋಲ್ಡನ್ ಕಲರ್ಗೆ ಕನ್ವರ್ಟ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಫೇರ್ನೆಸ್ ಇನ್ಕ್ರೀಸ್ ಆಗಿರುತ್ತೆ. ಬಟ್ ಲೇಟರ್ ಆನ್ ತುಂಬಾ ಜಾಸ್ತಿ ನಿಮಗೆ ಸ್ಕಿನ್ ಡಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಪೋರ್ಸ್ ಕೂಡ ಕ್ಲಾಗ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಓಪನ್ ಪೋರ್ಸ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಕೆಲವ್ರಿಗೂ ಸಣ್ಣ ಪ್ರಾಯದಲ್ಲೇ ಬ್ಲೀಚ್ ಮಾಡಿಸ್ಕೊಳ್ಳೋಂಥ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆ ಥರದವ್ರಿಗೆ ಬರೀ 30-35 ಇಯರ್ಸ್ ಆಗೋ ಅಷ್ಟೊತ್ತಿಗೆ ಸ್ಕಿನ್ ತುಂಬಾ ಏಜ್ ಆದಂಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ 100% ಪಾರ್ಲರ್ಗಳಲ್ಲಿ ಅಥವಾ ಮನೆಗಳಲ್ಲಿ ಈ ಬ್ಲೀಚ್ ಅಥವಾ ಕೆಮಿಕಲ್ ಓರಿಯೆಂಟೆಡ್ ಬ್ಲೀಚ್ ಅಂತ ಏನು ಮಾಡ್ಕೊಳ್ತಿರ್ತೀರಾ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಬದಲಿಗೆ ಮನೇಲೇ ನೀವು ಯಾವ ರೀತಿ ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೇರ್ನೆಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಅಂದರೆ ನ್ಯಾಚುರಲ್ ಬ್ಲೀಚನ್ನ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಸ್ಪಿರುಲಿನಾ ಅಂತ ಸಿಗುತ್ತೆ, ಅಂದರೆ ಸಿ ಆಲ್ಗೆನ ಸ್ಪಿರುಲಿನಾ ಅಂತ ಹೇಳ್ತೀವಿ. ಇದ್ರದ್ದು ಪೌಡರ್ ಫಾರ್ಮಲ್ಲಿ ಸಿಗುತ್ತೆ. ಇದನ್ನು ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ 100% ನ್ಯಾಚುರಲ್ ಆಗಿ ಫೇರ್ನೆಸ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಬ್ಲೀಚಿಂದ ಏನು ರಿಸಲ್ಟ್ ಬರುತ್ತೆ, ಅದೇ ರೀತಿ ಫೇಶಿಯಲ್ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ. ಸ್ಪಿರುಲಿನಾ ಸಿಕ್ಕಲಿಲ್ಲ ಅಂತಂದರೆ ಮನೇಲೇ ಸಿಗುವಂಥ ಸಾಕಷ್ಟು ಪ್ರಾಡಕ್ಟ್ಗಳಿಂದ ಕೂಡ ನೀವು ಬ್ಲೀಚ್ನ ಮಾಡ್ಕೊಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಸರು ತುಂಬ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ. ಇದು ನ್ಯಾಚುರಲ್ ಆಗಿ ಸ್ಕಿನ್ನಲ್ಲಿರುವಂಥ ಕಾಂಪ್ಲೆಕ್ಷನನ್ನು ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಬ್ರೈಟ್ನಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಇದೇ ಮೊಸರಿಗೆ ಸ್ವಲ್ಪ ಗ್ಲಿಸರಿನ್, ಒಂದು ಸ್ವಲ್ಪ ನೀವು ನಿಂಬೆಹಣ್ಣಿನ ರಸನೂ ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡಿಕೊಂಡು 10-15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಮನೆಯಲ್ಲೇ ನ್ಯಾಚುರಲಿ ಬ್ಲೀಚ್ ಮಾಡ್ಕೊಳ್ಬೋದು. ಇನ್ನು ಸಿಟ್ರಸ್ ಫ್ರೂಟನ್ನು ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ಪಾರ್ಲರ್ಗಳಲ್ಲಿ ರಿಯಲ್ ಸಿಟ್ರಸ್ ಫ್ರೂಟ್, ಅಂದರೆ ಆರೆಂಜ್ ಅಥವಾ ಮೂಸಂಬಿ ಓರಿಯೆಂಟೆಡ್ ಕಿವಿ ಫ್ರೂಟಿಂದನೂ ಕೂಡ ಫೇಶಿಯಲ್ನ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನ್ಯಾಚುರಲಿ ಬ್ಲೀಚ್ ಆಗುತ್ತೆ. ಮನೇಲೂ ನೀವು ಈಸಿಯಾಗಿ ಅದನ್ನು ಮಾಡ್ಕೊಳ್ಬೋದು. ನ್ಯಾಚುರಲ್ ಆಗಿ ಸಿಗುವಂಥ ಮೂಸಂಬಿ ಅಥವಾ ಆರೆಂಜ್ ಏನಿರುತ್ತೆ, ಅದರ ಸಿಪ್ಪೆನ ಚೆನ್ನಾಗಿ ನೀರಲ್ಲಿ ಗ್ರೈಂಡ್ ಮಾಡಿ ಮುಲ್ತಾನಿ ಮಿಟ್ಟಿ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಫೇಸಲ್ಲಿ ಆಗಿರುವಂಥ ಟ್ಯಾನ್ ಕೂಡ ರಿಡ್ಯೂಸ್ ಆಗುತ್ತೆ, ನ್ಯಾಚುರಲ್ ಆಗಿ ಸ್ಕಿನ್ ಬ್ಲೀಚ್ ಕೂಡ ಆಗುತ್ತೆ. ಬ್ಲೀಚ್ ಯಾತಕ್ಕೆ ಮಾಡಿಸ್ತೀವಿ? ಬೆಳ್ಳಗೆ ಕಾಣಿಸ್ಬೇಕು, ಬ್ರೈಟಾಗಿ ಕಾಣಿಸ್ಬೇಕು ಅಂತ ಅಲ್ವಾ? ಫೇಸ್ ತುಂಬ ಆಯಿಲಿ ಆಗಿದ್ದಾಗಲೂ ಕೂಡ ಟ್ಯಾನ್ ಆಗಿ ಅಥವಾ ಡಲ್ ಆಗಿ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಈ ಥರದವರು ಬೇರೆಲ್ಲ ಕೆಮಿಕಲ್ ಓರಿಯೆಂಟೆಡ್ ಬ್ಲೀಚ್ ಕ್ರೀಮ್ಗಳನ್ನ ಯೂಸ್ ಮಾಡೋ ಬದಲಿಗೆ ಮನೇಲಿ ಸಿಗುವಂಥ ಮುಲ್ತಾನಿ ಮಿಟ್ಟಿನ ಸೌತೆಕಾಯಿ ರಸದಲ್ಲಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇದೇ ರೀತಿ ಕೆಲಮೈನ್ ಪೌಡರ್ ಅಂತ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ 100% ನ್ಯಾಚುರಲ್ ಆಗಿ ಬ್ಲೀಚ್ ಆಗ್ತಾ ಬರುತ್ತೆ. ಫಿಟ್ಕರಿ ಅಂತ ಹೇಳ್ತೀವಿ, ಅಂದರೆ ಆಲಮ್ ಪೌಡರ್ ಅಂತ ಸಿಗುತ್ತೆ. ಅದನ್ನು ಕೂಡ ನೀವು ನಿಂಬೆಹಣ್ಣಿನ ಜ್ಯೂಸ್ ಅಥವಾ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ 100% ನ್ಯಾಚುರಲ್ ಪ್ರಾಡಕ್ಟಿಂದನೇ ಫೇಸ್ ಬ್ಲೀಚ್ನ ಮಾಡ್ಕೊಳ್ತಾ ಬರ್ಬೋದು. ಇವಾಗ ಆಲ್ರೆಡಿ ಬ್ಲೀಚ್ ಮಾಡಿಸ್ಬಿಟ್ಟಿದ್ದೀರಾ, ಅದರಿಂದ ಅಡ್ವರ್ಸ್ ಆ್ಯಕ್ಷನ್ ಆಗಿಬಿಟ್ಟಿದೆ, ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯಲ್ಲಿ ಅಥವಾ ಪಾರ್ಲರಲ್ಲಿ ಯಾವುದೇ ರೀತಿಯ ಬ್ಲೀಚ್ ಮಾಡಿಸಿದಾಗ ನೀವು ಇಮ್ಮಿಡಿಯೇಟಾಗಿ ಮಿಲ್ಕ್ ಪೌಡರ್ದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲೀಚ್ದು ಅಮೋನಿಯಾ ಅಥವಾ ಹೈಡ್ರೋಜನ್ ಪೆರಾಕ್ಸೈಡಿಂದ ಏನು ಅಡ್ವರ್ಸ್ ಆ್ಯಕ್ಷನ್ ಆಗಿರುತ್ತೆ ಅದನ್ನು ಇಮ್ಮಿಡಿಯೇಟಾಗಿ ವಿಡ್ರಾ ಮಾಡ್ತಾ ಬರ್ಬೋದು. ಅಂದರೆ ಈ ಕೆಮಿಕಲ್ ರಿಯಾಕ್ಷನ್ ಏನಿರುತ್ತೆ ಅದನ್ನು ಈಸಿಯಾಗಿ ವಿಡ್ರಾ ಮಾಡ್ತಾ ಬರ್ಬೋದು. ಪಾರ್ಲರ್ಗಳಲ್ಲಿ ಬ್ಲೀಚ್ ಅಥವಾ ಇದರದ್ದು ಪೌಡರ್ ಬ್ಲೀಚ್ ಅಥವಾ ಕ್ರೀಮ್ ಬ್ಲೀಚ್ಗಳನ್ನ ಮಾಡಿಸಿದ್ದಾಗ ನೀವು ನಿಂಬೆಹಣ್ಣು ಅಥವಾ ಸಿಟ್ರಸ್ ಫ್ರೂಟ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದನ್ನೇ ಅವಾಯ್ಡ್ ಮಾಡಿ. ಬಿಕಾಸ್ ಇದರಲ್ಲಿರುವಂಥ ಕೆಮಿಕಲ್ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಲೀಚಿಂದ ಸೈಡ್ ಎಫೆಕ್ಟ್ ಆಗೋಯಿತು ಅಥವಾ ಬ್ಲೀಚ್ ಆದಮೇಲೆ ಸೈಡ್ ಎಫೆಕ್ಟ್ ಆಗೋಯಿತು ಅಂತ ನೀವು ಯೋಚನೆ ಮಾಡೋ ಬದಲಿಗೆ ಬ್ಲೀಚ್ನೇ ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಇನ್ನು ಕೆಲವರು ಮಾಡ್ಲಿಂಗಿಗೆ ಹೋಗುವಂಥವ್ರು ಅಥವಾ ಈ ಫಿಲ್ಮ್ ಫೀಲ್ಡಲ್ಲಿರುವಂಥವ್ರು ಬಾಡಿ ಬ್ಲೀಚ್ನ ಮಾಡಿಸ್ತಾ ಇರ್ತಾರೆ. ಇದಕ್ಕೆ ಪೌಡರ್ ಬ್ಲೀಚ್ ಅಂತ ಕೂಡ ಹೇಳ್ತೀವಿ.
ಹೈಯೆಸ್ಟ್ ಕೆಮಿಕಲ್ ಓರಿಯೆಂಟೆಡ್ ಆಗಿರುವಂಥ ಈ ಪ್ರಾಡಕ್ಟನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಬಾಡಿ ಟ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಎವ್ರಿ 10 ಡೇಸ್ 15 ಡೇಸ್ ಒಂದ್ಸತಿ ನೀವು ಬ್ಲೀಚ್ ಮಾಡಬೇಕು ಅನ್ನೋ ಅಡಿಕ್ಷನ್ ಅಥವಾ ಟೆಂಡೆನ್ಸಿ ಅಂತ ಏನು ಹೇಳ್ತೀವಿ, ಅದು ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಬ್ಲೀಚ್ ಮಾಡಿಸ್ಬಿಟ್ಟಿದ್ದೀರಾ, ಅದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ವಾರದಲ್ಲಿ ಒಂದ್ಸತಿ ಆದರೂ ಹಾಲಿನ ಕೆನೆ ಅಥವಾ ಮಿಲ್ಕ್ ಪೌಡರ್ನ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಫೇಸ್ ಪ್ಯಾಕ್ ಆ್ಯಂಡ್ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಇನ್ ಕೇಸ್ ಬ್ಲೀಚ್ ಮಾಡಿಸ್ಲೇಬೇಕಾದಂಥ ಸಮಯದಲ್ಲಿ ತುಂಬಾ ಮೈಲ್ಡ್ ಆಗಿರುವಂಥ ಬ್ಲೀಚ್ಗಳನ್ನ ಮಾಡಿಸ್ಕೊಳ್ಳೋದು ಬೆಟರ್. ಸೊ ಅದರ ಬದಲಿಗೆ ನೀವು ಬಾಡಿಗೆಲ್ಲ ನೀವು ಯೂಸ್ ಮಾಡಬೇಕಂತಂದರೆ ಕೆಯೋಲಿನ್ ಪೌಡರ್ ಅಂತ ಸಿಗುತ್ತೆ, ಚೈನಾ ಕ್ಲೇ ಅಂತ ಕೂಡ ಹೇಳ್ತಾರೆ. ಸೊ ಆ ಪೌಡರ್ನ ನೀವು ನೀರಲ್ಲಿ ಕಲಸಿ ನೀಟಾಗಿ ಬಾಡಿಗೆ ಅಪ್ಲೈ ಮಾಡಿಕೊಂಡು 10 to 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ನ್ಯಾಚುರಲಿ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಬ್ಲೀಚಿಂಗ್ ಏಜೆಂಟ್ ಥರ ಇರೋದ್ರಿಂದ ಅದು ಕೂಡ ಸ್ಕಿನ್ ವೈಡ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಮಾಡೋದ್ರಲ್ಲಿ ಸಾಕಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಮದುವೆ ಹತ್ತಿರ ಬಂದಿದೆ, ಬ್ರೈಡಲ್ ಮೇಕಪ್ ಮಾಡಿಸ್ಕೊಳ್ಬೇಕು, ಬ್ರೈಡಲ್ ಮೇಕಪ್ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಬ್ಲೀಚ್ ಮಾಡಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡಿರ್ತಾರೆ. ಯಾವುದೋ ಒಂದು ಒಕೇಶನಲ್ಲಿ ಬ್ರೈಟ್ ಆಗಿ ಕಾಣಿಸೋದಕ್ಕೋಸ್ಕರ ಬ್ಲೀಚ್ನ ಮಾಡಿ ಟೆಂಡರ್ ಸ್ಕಿನ್ನನ್ನು ಪರ್ಮನೆಂಟಾಗಿ ಹೋಗಿಸ್ಕೊಳ್ಳೋ ಬದಲಿಗೆ ನಾನೀಗ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ಗಳನ್ನ ಮನೆಯಲ್ಲೇ ಫಾಲೋ ಮಾಡ್ತಾ ಬನ್ನಿ. ಇದರಿಂದ ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ, ವೈಟ್ ಕೂಡ ಆಗುತ್ತೆ, ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದೇ ಇಲ್ಲ. ಕೆಲವೊಂದು ಸತಿ ಪಾರ್ಲರ್ಗಳಲ್ಲಿ ಬ್ಲೀಚ್ ಮಾಡಿ ಇಮಿಡಿಯೇಟಾಗಿ ಫೇಸ್ ವ್ಯಾಕ್ಸಿಂಗ್ ಆ್ಯಂಡ್ ಫೇಶಿಯಲ್ ಕೂಡ ಮಾಡಿಬಿಡ್ತಾರೆ. ಆವಾಗ ತುಂಬಾ ರೆಡ್ಡಿಶ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಐಸ್ ಕ್ಯೂಬ್ನ ಚೆನ್ನಾಗಿ ರಬ್ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಅದರಿಂದ ಆಗಿರುವಂಥ ಸೈಡ್ ಎಫೆಕ್ಟಿಂದ ಓವರ್ಕಮ್ ಕೂಡ ಮಾಡ್ಬೋದು, ರೆಡ್ನೆಸ್ ಆಗೋದನ್ನ ಕೂಡ ಅವಾಯ್ಡ್ ಮಾಡ್ತಾ ಬರ್ಬೋದು. ಎಸ್ಪೆಷಲಿ ಯಾರೆಲ್ಲ ಬ್ಲೀಚ್ ಆ್ಯಂಡ್ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಬೇಕು ಅಂತಂತಿರ್ತಾರೋ 1 ವೀಕ್ ಅಟ್ಲೀಸ್ಟ್ ಗ್ಯಾಪ್ ಕೊಡಬೇಕು. ಫಸ್ಟು ವ್ಯಾಕ್ಸಿಂಗ್ ಮಾಡಿ 1 ವೀಕ್ ನಂತರ ಬ್ಲೀಚ್ ಮಾಡಿಸ್ಬೋದು, ಇಲ್ಲ ಬ್ಲೀಚ್ ಮಾಡಿ 1 ವೀಕ್ ನಂತರ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಬೋದು. ಎರಡು ಅಟ್ ಎ ಟೈಮ್ ಮಾಡಿಸೋದ್ರಿಂದ ತುಂಬಾ ಅಡ್ವರ್ಸ್ ಆ್ಯಕ್ಷನ್ಸ್ಗಳು ಆಗೋದ್ರಿಂದ ಸ್ಕಿನ್ನಲ್ಲಿ ರ್ಯಾಷಸ್, ರಪ್ಚರ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಕೆಲವ್ರಿಗೆ ಅಮೋನಿಯಾ ಅಂದರೆ ಅಲರ್ಜಿ ಇರುತ್ತೆ. ಆ ಥರದವ್ರಿಗೆ ನೀವು ಬ್ಲೀಚನ್ನ ರೆಗ್ಯುಲರಾಗಿ ಮಾಡಿಸೋದ್ರಿಂದ ತುಂಬಾ ಫಾಸ್ಟಾಗಿ ಫೇಸಲ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೋರೋವರ್ ಅದರಲ್ಲಿರುವಂಥ ಅಮೋನಿಯಾ ಇನ್ಹೇಲೇಷನಿಂದ ತುಂಬ ಜನಕ್ಕೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಕೂಡ ಬರುತ್ತೆ. ಇನ್ನು ಬ್ಲೀಚ್ ಮಾಡೋ ಅಂಥವ್ರಿಗೆ ಅಂದರೆ ಪಾರ್ಲರ್ಗಳಲ್ಲಿ ರೆಗ್ಯುಲರಾಗಿ ಯಾರೆಲ್ಲ ಬ್ಲೀಚ್ ಮಾಡ್ತಿರ್ತಾರೋ ಅವ್ರಿಗೆ ಅಮೋನಿಯಾ ಇನ್ಹೇಲೇಷನ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿರುವಂಥ ಅಮೋನಿಯಾದು ನಿಮಗೆ ಉಸಿರಾಟದ ಮೂಲಕ ಅದರ ಅಮೋನಿಯಾ ಹೋಗೋದ್ರಿಂದ ಲಂಗ್ಸಿಗೆ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ಸು ಸಾಕಷ್ಟು ಡಾಕ್ಯುಮೆಂಟ್ ಆಗಿದೆ. ಹಾಗಾಗಿ ಅಮೋನಿಯಾ ಇರೋವಂಥ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ಇರೋವಂತಹ ಬ್ಲೀಚ್ಗಳನ್ನು ಪಾರ್ಲರ್ಗಳಲ್ಲೂ ಅಷ್ಟೇ ಮಾಡೋದನ್ನೇ ಅವಾಯ್ಡ್ ಮಾಡಿ. ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದನ್ನು ಕೂಡ ನೀವು ಅವಾಯ್ಡ್ ಮಾಡಿ. ಇನ್ನು ಕೆಲವರು ಮನೇಲೇ ಮಾಡ್ಕೊಳ್ತಾ ಇರ್ತಾರೆ, ಈಸಿಯಾಗಿ ಸಿಕ್ಬಿಡುತ್ತಲ್ಲ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅದರಿಂದ ಕೂಡ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೋರೋವರ್ ಯಾರೆಲ್ಲ ಪ್ರೆಗ್ನೆನ್ಸಿ ಅಥವಾ ಅಂದರೆ ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡೋದು ಆ್ಯಂಡ್ ಮಾಡಿಸ್ಕೊಳ್ಳೋದು ಎರಡೂ ನಿಷಿದ್ಧವಾಗಿರುತ್ತೆ. ಹಾಗಾಗಿ ಅವಾಯ್ಡ್ ಮಾಡೋದೇ ಬೆಟರ್ ಇರುತ್ತೆ. ನ್ಯಾಚುರಲ್ ಆಗಿರೋಂಥ ಪ್ರಾಡಕ್ಟ್ಸ್ಗಳಿಂದನೇ ಮನೇಲಿ ಬ್ಲೀಚ್ ಮಾಡ್ಕೊಳ್ಳೋದು ಹೇಳಿದ್ದೀನಿ, ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡ್ತಾರೆ. ಇದೇ ಥರನೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.